ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಇವತ್ತು ನಾನು ನಿಮ್ಮ ವೀಕ್ಲಿ ಎನರ್ಜಿಯನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅಂತಂದರೆ ನಿಮಗೆ ಈ ಒಂದು ವಾರ ಯಾವ ರೀತಿ ಇರುತ್ತೆ ಅಂತಂದರೆ ನಿಮಗೆ ಯಾವತ್ತು ಈ ಒಂದು ವಿಡಿಯೋ ಸಿಗುತ್ತೆ ಆವತ್ತಿನಿಂದ ಒಂದು ವಾರಕ್ಕೆ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರಿಸನೇಟ್ ಆಗುತ್ತೆ ನೀವು ಅದನ್ನು ತೊಗೊಳ್ಳಿ. ಸೊ ನಿಮಗೆ ಬೇರೆ ಟಾಪಿಕ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿ. ನಿಮಗೆ ಬೇರೆ ಬೇರೆ ವಿಷಯಗಳ ಮೇಲೆ ವೀಡಿಯೋಸ್ಗಳು ಸಿಗ್ತವೆ. ಸೊ ನೋಡಿ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ಯಾರು ನೋಡ್ತೀರಾ, ಸೊ ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಕೂಡ ಇಲ್ಲಿ ಪೂರ್ವ ನಿಯೋಜಿತ ಅಂತಂದರೆ ಇವತ್ತು ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ನಿಮಗೆ ಇದು ಸಿಕ್ಕಿದೆ ಅಂತಂದರೆ ಇದೊಂದು ಯೂನಿವರ್ಸ್ ನಿಮ್ಮ ಕಡೆ ಕಳಿಸ್ತಾ ಇರುವಂಥ ಒಂದು ಮೆಸೇಜ್ ಅಂತ ನೀವು ಭಾವಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಯೂನಿವರ್ಸ್ ನಿಮ್ಮ ಕಡೆ ಪುಷ್ ಮಾಡದೆ ಹೋದರೆ ಖಂಡಿತ ಯಾವೊಂದು ವಿಷಯ ಕೂಡ ನಿಮ್ಮನ್ನು ತಲುಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಲೇ ಇವತ್ತು ನಿಮಗೆ ವೀಕ್ಲಿ ಪ್ರಿಡಿಕ್ಷನ್ಗೆ ಅಂದರೆ ಈ ಒಂದು ವಾರ ನಿಮಗೆ ಹೇಗಿರುತ್ತೆ ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ನಾನು 4 ಗ್ರೂಪ್ಗಳನ್ನ ಕೊಟ್ಟಿದ್ದೀನಿ. ಯೂಶ್ವಲಿ 3 ಗ್ರೂಪ್ ಕೊಡ್ತಾಯಿದ್ದೆ, ಇವತ್ತು 4 ಗ್ರೂಪ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲಿದೆ ಪೈಲ್ 1, ಪೈಲ್ 2, ಪೈಲ್ 3, ಪೈಲ್ 4 ಅಂತೇಳಿ 4 ಗ್ರೂಪ್ಗಳನ್ನ ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೆಲವು ನನ್ನ ಆಡಿಯನ್ಸ್ ಕೇಳಿದ್ರು, ಮ್ಯಾಮ್ ಸ್ವಲ್ಪ ಚಾಯ್ಸ್ ಜಾಸ್ತಿ ಕೊಡಿ ಅಂತೇಳಿ. ಹಾಗಾಗಿ ನಾನಿವತ್ತು ಜಾಸ್ತಿ ಚಾಯ್ಸನ್ನು ಕೊಟ್ಟಿದ್ದೀನಿ. ನೀವು ಒಂದು 2 ಸೆಕೆಂಡು ನಿಮ್ಮ ಕಣ್ಣನ್ನು ಮುಚ್ಕೊಂಡು ನಿಮ್ಮ ಒಂದು ಕರೆಂಟ್ ಸಿಚುಯೇಷನ್ಸ್ ಎಲ್ಲ ನೆನ್ಪು ಮಾಡಿಕೊಂಡು ಅಥವಾ ನೆನೆಸ್ಕೊಂಡು ಈ ಒಂದು ಕಾರ್ಡ್ಗಳ ಕಡೆಗೆ ನೋಡಿದಾಗ ಸೊ ಖಂಡಿತ ನಿಮಗೆ ಯಾವುದೋ ಒಂದು ಪೈಲು ಔಟ್ ಆಫ್ ದಿಸ್ 4 ಯಾವುದೋ ಒಂದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಯಾವ ಒಂದು ಪೈಲು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಪ್ರಿಡಿಕ್ಷನ್ಸು ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಪೈಲ್ 1ಗೆ ಈ ಒಂದು ಜಿಬು ಕಾಯಿನ್ಸ್ನ ಕೊಟ್ಟಿದ್ದೇನೆ. ಸೊ ನೀವು ನೋಡ್ಬೋದು, ಇಲ್ಲಿ ಲಾಸ್ಟ್ ಸ್ಟೋನ್ ಅಮಿತಿಸ್ಟ್ ಸ್ಟೋನನ್ನು ನಾನು ಕೊಟ್ಟಿದ್ದೇನೆ. ಸೊ ಈ ಪೈಲ್ 1 ಯಾರು ಚೂಸ್ ಮಾಡ್ಕೊಂಡಿದ್ದಾರೆ ಅವರ ಒಂದು ರೀಡಿಂಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಫೈಲನ್ನು ಚೂಸ್ ಮಾಡಿಕೊಂಡು ನೋಡೋದಕ್ಕೆ ಶುರು ಮಾಡಿ. ಓಕೆ, ಬನ್ನಿ ನಮ್ಮ ಒಂದು ಪೈಲ್ 1 ಅವರ ವೀಕ್ಲಿ ಎನರ್ಜಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ನಾನು 3 ಕಾರ್ಡ್ಗಳನ್ನು ಪಿಕ್ ಮಾಡಿದ್ದೀನಿ. ನಿಮ್ಮ ಓವರಾಲ್ ಎನರ್ಜಿಯನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಒಂದು, ಮತ್ತು ನಿಮಗೆ ಏನು ಚಾಲೆಂಜಸ್ ಬರುತ್ತೆ ಅಥವಾ ಏನು ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸುತ್ತೆ ಈ ಒಂದು ವಾರ ಅಂತ ಒಂದು ಕಾರ್ಡು, ಮತ್ತು ನಿಮಗೆ ಒಂದು ಅಡ್ವೈಸ್ ಅಂತ ಕೂಡ ಒಂದು ಸಪ್ರೇಟ್ ಕಾರ್ಡನ್ನು ನಾನು ಪುಲ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಓವರಾಲ್ ಎನರ್ಜಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಕೈಂಡ್ ಆಫ್ ಗ್ರ್ಯಾಟಿಟ್ಯೂಡ್ ಪರ್ಸನ್ ನೀವು ಅಂತ ಕಾಣುತ್ತೆ. ಆ್ಯಂಡ್ ಒಂದು ರೀತಿ ನೀವು ಈ ವಾರ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಫುಲ್ಫಿಲ್ಮೆಂಟ್ ಕೂಡ ನಿಮಗೆ ಆಗುತ್ತೆ. ಆ್ಯಂಡ್ ನೀವೇನು ಅಂದ್ಕೊಂಡಿದ್ರೆ ಎಮೋಷ್ನಲಿ ತುಂಬ ಸ್ಯಾಟಿಸ್ಫೈಡ್ ಆಗಿರುವಂಥ ಒಂದು ವಾರ ನಿಮಗೆ ಇದು ಆಗಿರುತ್ತೆ. ಈ ಒಂದು ವೀಕು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಆ್ಯಂಡ್ ಯೂನಿವರ್ಸ್ ಯಾವಾಗಲೂ ಅಷ್ಟೇ, ದ ಮೋರ್ ಗ್ರ್ಯಾಟಿಟ್ಯೂಡ್ ಯು ಎಕ್ಸ್ಪ್ರೆಸ್ ದ ಮೋರ್ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಥಿಂಗ್ಸ್ ಅಂತ. ಅಂದರೆ ನೀವು ಹೆಚ್ಚು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿದಷ್ಟು ನಿಮ್ಮ ಕಡೆಗೆ ಒಳ್ಳೆ ವಿಷಯಗಳು ಬರ್ತಾ ಹೋಗುತ್ತೆ, ಅಥವಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮ ಕಡೆ ಬರ್ತಾ ಹೋಗುತ್ತೆ. ಆ ರೀತಿಯಾದಂಥ ಒಂದು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತಿರುವಂಥ ಒಂದು ವಿಶ್ನ ಫುಲ್ಫಿಲ್ ಮಾಡುವಂಥ ಒಂದು ಎನರ್ಜಿ ನಿಮ್ಮದು ಈ ವಾರ ಪೂರ್ತಿ ಇರುತ್ತೆ ಅಂತ. ಇದು ಓವರಾಲ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಒಂದು ವಾರಕ್ಕೆ. ಓಕೆ, ಸೊ ಇಲ್ಲಿ ನಾನು ಕೇಳಿದೆ ಏನು ಚಾಲೆಂಜಸ್ಸು ನಿಮಗೆ ಬರ್ಬೋದು ಈ ವಾರ, ನಿಮ್ಗೆ ಯಾವುದು ಡಿಫಿಕಲ್ಟೀಸ್ ಅಂತ ಅನಿಸುತ್ತೆ ಅಂತಂದರೆ ಸ್ವಲ್ಪ ನಿಮಗೆ ಕಮಿಟ್ಮೆಂಟ್ಗಳು ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು, ಅಥವಾ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ಏನೋ ಒಂದಷ್ಟು ವರ್ಕ್ಲೋಡ್ನ ನೀವು ಇದು ಮಾಡ್ಕೊಂಡಿರ್ತೀರ, ಅಥವಾ ಲಾಂಗ್ ಟರ್ಮ್ಗೆ ಕಮಿಟ್ ಆಗಿರುವಂಥ ಕೆಲವು ಕೆಲಸಗಳಿರ್ಬೋದು. ಲಾಂಗ್ ಟರ್ಮಲ್ಲಿ ಕಮಿಟ್ ಆಗಿರುವಂಥ ಕೆಲವು ಲೋನ್ಗಳಿರ್ಬೋದು. ಸೊ ಲೋನ್ದು ಸ್ವಲ್ಪ ಪ್ರೆಷರ್ ಆಗ್ಬೋದು ನಿಮಗೆ. EMI ಆ ಥರದ್ದು ಏನಾದರೂ ಬಂದು ನಿಮಗೆ ಸ್ವಲ್ಪ ಪ್ರೆಷರ್ ಆಗ್ಬೋದು, ದುಡ್ಡು ಸೆಟ್ ಆಗ್ತಾ ಇಲ್ಲ, ಅಥವಾ ಆ ರೀತಿಯಾದಂಥ ಒಂದು ಎನರ್ಜಿ, ಅಥವಾ ಫ್ಯಾಮಿಲಿಯ ಒಂದು ಎಕ್ಸ್ಪೆಕ್ಟೇಷನ್ಸು ನನಗೆ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಪ್ರೆಷರ್ ಇರ್ಬೋದು. ಓವರಾಲಾಗಿ ಹೇಳಬೇಕು ಅಂತಂದರೆ ಒಂದು ಸ್ಟೆಬಿಲಿಟಿ ಮತ್ತು ಫಿನಾನ್ಷಿಯಲ್ ಮತ್ತು ಫ್ಯಾಮಿಲಿ ರಿಲೇಟೆಡು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಓವರಾಲ್ ಎನರ್ಜಿ ಚೆನ್ನಾಗಿದೆ ಈ ವಾರ, ಅಂದರೆ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಲಾಂಗ್ ಟರ್ಮ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಿರ್ಬೋದು, ಅಥವಾ ಲೋನ್ಸ್ಗಳದಿರ್ಬೋದು, ಅಥವಾ ಕಮಿಟ್ಮೆಂಟ್ಗಳಿರ್ಬೋದು, ಅದರ ರಿಲೇಟೆಡ್ಡು ನಿಮಗೆ ಒಂದಷ್ಟು ಪ್ರಾಬ್ಲಮ್ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಾ ಇದೆ. ಬಿಟ್ಟರೆ ಬೇರೆ ಯಾವುದು ಮೇಜರ್ ಪ್ರಾಬ್ಲಮ್ಸು ನಿಮಗೆ ಈ ಒಂದು ವೀಕು ಇರೋದಿಲ್ಲ. ಹಾಗಾದರೆ ನಿಮಗೆ ಅಡ್ವೈಸ್ ಏನು ಅಂತ ಕೇಳಿದೆ ಈ ಒಂದು ಸಮಸ್ಯೆಗೆ.
ನೋಡಿ ನೆನ್ಪಿಟ್ಕೊಳ್ಳಿ, ನಿಮಗೆ ನೀವು ತುಂಬ ಬ್ರಾಡ್ ಮೈಂಡೆಡ್ ಆಗಿರಬೇಕು. ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಥಿಂಗ್ಸ್ ಹೇಗೆ ಬರ್ತಾ ಇದೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಲೈಫ್ನ ಒಂದು ಸೈಕಲ್ ಇಲ್ಲಿ ಎಂಡ್ ಆಗ್ತಾ ಇರುವಂಥದ್ದು ಅಂತಂದರೆ ಏನು, ಯಾವುದೋ ಒಂದು ಸೈಕಲ್, ಲೈಕ್ ಈಗ ನಿಮ್ಮ ಒಂದು ಫಿನಾನ್ಷಿಯಲ್, ನೀವು ಮೇ ಬಿ ಲೋನ್ ಏನಾದ್ರು ತೊಗೊಂಡಿದ್ರೆ ಆ ಲೋನ್ ಮೇ ಬಿ ಈ ವಾರ ಕ್ಲಿಯರ್ ಆಗೋಗ್ಬಿಡ್ಬೋದು, ಆ ಒಂದು ಸೈಕಲ್ ಎಂಡ್ ಆಗ್ಬೋದು. ಅಥವಾ ನೀವು ಯಾವುದನ್ನ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ರೆ ಅದು ಮುಗ್ದೋಗುತ್ತೆ, ಈ ವಾರ ಮುಗಿದು ನೀವು ಸ್ವಲ್ಪ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ಬೋದು. ಸೊ ಆ ರೀತಿಯಾಗಿ ಇರುವಂಥ ಒಂದು ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಸ್ವಲ್ಪ ಫ್ರೀ ಮೈಂಡೆಡ್ ಆಗಿ ಆ ಒಂದು ಸೈಕಲ್ನ ಎಂಡ್ ಮಾಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಇದು ನಿಮ್ಮ ಒಂದು ಈ ವಾರದ ಪ್ರಿಡಿಕ್ಷನ್ ಆಗಿರುತ್ತೆ. ಮುಂದಿನ ವಾರ ಕೂಡ ನಾನು ಮತ್ತೆ ಪ್ರಿಡಿಕ್ಷನ್ ಮಾಡಿ, ವೀಕ್ಲಿ ಪ್ರಿಡಿಕ್ಷನ್ ಮಾಡಿ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನನ್ನ ಒಂದು ವೀಕ್ಲಿ ಪ್ರಿಡಿಕ್ಷನ್ ವೀಡಿಯೋಸು ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಯಾಕಂದರೆ ಇದೆಲ್ಲ ಒಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಒಂದು ಪ್ರೊಫೈಲ್ಗೆ ಹೋಗಿ ಡೀಟೇಲ್ಸ್ನ ನಾನು ಇಟ್ಟಿದ್ದೀನಿ. ಈಗ ಓಪನಿಂಗ್ಸ್ ಇದೆ. ಸೊ ಪರ್ಸ್ನಲ್ ರೀಡಿಂಗ್ ನಾನು ಈಗ ಆ್ಯಕ್ಚುಲಾಗಿ ತೊಗೊಳ್ತಾ ಇದ್ದೀನಿ, ಇಷ್ಟು ದಿನ ನಾನು ತೊಗೊಂಡಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿರುವಂಥ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಹಾಕಿದ್ದೀನಿ. ಸೊ ಆ ಡೀಟೇಲ್ಸ್ನ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ರೀಡಿಂಗ್ಸ್ನ ತೊಗೊಳ್ಬಹುದು ನೀವು. ಸೊ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ನಾನು ಬೇರೆ ಬೇರೆ ವೀಡಿಯೋಗಳ ಜೊತೆಯಲ್ಲೇ ಆ್ಯಸ್ ಯೂಶುವಲ್ ಮತ್ತೆ ವೀಕ್ಲಿ ಪ್ರಿಡಿಕ್ಷನ್ ಜೊತೆ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬನ್ನಿ ಈಗ ಪೈಲ್ 2 ಯಾರು ನಮ್ಮ ಒಂದು ಈ ಒಂದು ಗ್ರೀನ್ ಅವೆಂಚರಿನ್ ಜಿಬು ಕಾಯಿನನ್ನು ಚೂಸ್ ಮಾಡ್ಕೊಂಡಿದ್ದಾರೆ ನೋಡೋಣ. ಅವರ ಒಂದು ವೀಕ್ಲಿ ಪ್ರಿಡಿಕ್ಷನ್ಗೆ ಯಾವ ರೀತಿ ಇರುತ್ತೆ, ಅವ್ರಿಗೆ ಮುಂದಿನ ವಾರ ಯಾವ ರೀತಿ ಇರುತ್ತೆ, ಅಥವಾ ಈ ಕಮಿಂಗ್ ವೀಕ್ ಯಾವ ರೀತಿ ಇರುತ್ತೆ. ಅಂದರೆ ಯಾರು ಯಾವಾಗ ನಿಮಗೆ ಈ ಒಂದು ವಿಡಿಯೋ ಸಿಗುತ್ತೆ ಆಗಿಂದ ಒಂದು ವಾರ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನೆನ್ಪಿಡಿ, ಯಾವುದೇ ಒಂದು ವಿಡಿಯೋ ನಿಮ್ಗೆ ಸಿಗ್ತಾ ಇದೆ ಅಥವಾ ಒಂದು ಮೆಸೇಜ್ ರೀಚ್ ಆಗ್ತಾ ಇದೆ ಅಂತಂದರೆ ಬಿಕಾಸ್ ಯೂನಿವರ್ಸು ನಿಮಗೆ ಆ ಒಂದು ಮೆಸೇಜು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೇ ನಿಮಗೆ ಅದು ಸಿಕ್ಕಿರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ವಿಡಿಯೋ ಸಿಕ್ಕಿದರೆ ಅಥವಾ ಈ ಒಂದು ಮೆಸೇಜ್ ಸಿಕ್ಕಿದರೆ ಇದನ್ನು ನೀವು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಒಂದು ಮೆಸೇಜ್ ಅಂತ ತಿಳ್ಕೊಬೇಕು. ನೆನಪಿರಲಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಳಿ. ಇಲ್ಲ ಅಂತ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇದಕ್ಕಿಂತ ಬೇರೆ ಬೇರೆ ಒಳ್ಳೊಳ್ಳೆ ಟಾಪಿಕ್ನ ಮೇಲೆ ನಾನು ಕೂಡ ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ನ ಮಾಡಿದ್ದೀನಿ. ನೀವು ಅದನ್ನು ಕೂಡ ವಿಸಿಟ್ ಮಾಡಿ ನೋಡ್ಬೋದು. ಬನ್ನಿ, ಹಾಗಾದರೆ ನಿಮ್ಮ ಈ ವಾರ ಹೇಗಿರುತ್ತೆ ಅಂತಂದರೆ, ಈ ಒಂದು ಮಂಡೇ ಟು ನೆಕ್ಸ್ಟ್ ಕಮಿಂಗ್ ಸಂಡೇ ತನಕ ನಿಮಗೆ ಒಂದು ವಾರದ ಎನರ್ಜಿ ಯಾವ ರೀತಿ ಇರುತ್ತೆ, ಅಥವಾ ಟೈಮು ನಿಮಗೆ ಈ ಒಂದು ವಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಓವರಾಲ್ ಎನರ್ಜಿ ಸ್ವಲ್ಪ ಈ ವಾರ ಸ್ವಲ್ಪ ಕ್ಲ್ಯಾಶಸ್ ಆಗ್ಬೋದು, ಈಗೋ ಇಶ್ಯೂಸ್ ಆಗ್ಬೋದು. ನಿಮಗೆ ಒಂಥರ ಹೇಗಾಗುತ್ತೆ ಅಂತಂದರೆ, ಯುದ್ಧ ನಾನು ಗೆದ್ದೆ ಮನಃಶಾಂತಿ ಹೋಗ್ಬಿಡ್ತು ಅಂತಾರಲ್ಲ, ಆ ರೀತಿಯಾದಂಥ ಒಂದು ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇರುವಂಥದ್ದು. ಸೊ ಸ್ವಲ್ಪ ತಲೆಬಿಸಿ ಆಗುವಂಥ ಒಂದು ಎನರ್ಜಿ ಈ ವಾರ ಸ್ವಲ್ಪ ಹಾಗೆ ಇರುತ್ತೆ. ನೆನ್ಪಿಡಿ, ಇದು ಪರ್ಮನೆಂಟ್ ಎನರ್ಜಿ ಅಲ್ಲ, ಖಂಡಿತ ಅಲ್ಲ. ಇದೊಂದು ವೀಕ್ಲಿ ಪ್ರಿಡಿಕ್ಷನ್ ಆಗಿರುತ್ತೆ. ಮತ್ತು ಇದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ ಇದು. ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮ್ಗೆ ಎಕ್ಸಾಕ್ಟು ಸಿಗುತ್ತೆ ಏನಾಗ್ಬೋದು ಅಂತೇಳಿ, ಬಟ್ ಇಲ್ಲಿ ಸಿಗೋದಿಲ್ಲ. ಸೊ ಇದೇನೋ ಒಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮಗೆ ರೀಚ್ ಆಗಬೇಕು ಅಂತಿತ್ತು, ಸಿಕ್ಕಿದೆ ನಿಮಗೆ ಅಷ್ಟೇ. ಸೊ ಓವರಾಲ್ ಎನರ್ಜಿ ಅಂತೇಳಿ ನಾನು ನೋಡಿದಾಗ ಸ್ವಲ್ಪ ಕ್ಲ್ಯಾಶಸ್ ಆಗೋದು, ತಲೆ ಬಿಸಿ ಆಗೋದು, ಯಾರಾದರೂ ಕೆಲವರು ನಿಮ್ಮನ್ನು ಕೆಳಗಾಕೊಂಡು ತುಳಿಯೋ ಪ್ರಯತ್ನ ಕೂಡ ಮಾಡಬಹುದು ಈ ಒಂದು ವಾರ. ಬಟ್ ವಿಕ್ಟ್ರಿ ಅನ್ನೋದು ನಿಮ್ಮ ಕಡೆನೇ ಇದೆ. ಬಟ್ ಏನಾಗುತ್ತೆ ಅಂತಂದರೆ, ಜಯ ನಿಮ್ಮದೇ, ಬಟ್ ನೆಮ್ಮದಿ ಕಳ್ಕೊಳ್ತೀರ ನೀವು. ಸೊ ಅದು ಒಂದು ಪ್ಲ್ಯಾನಿಂಗ್ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಇದು ನಿಮ್ಮ ಓವರಾಲ್ ಎನರ್ಜಿ. ಹಾಗಾದರೆ ಚಾಲೆಂಜಸ್ ಏನಿದೆ ಅಂತೇಳಿ ನಾನು ಕಾರ್ಡ್ನ ಫುಲ್ ಮಾಡಿದ್ದೀನಿ. ಚಾಲೆಂಜಸ್ ಏನಂತಂದರೆ, ಥಿಂಗ್ಸ್ ಆರ್ ವೆರಿ ಅನ್ಪ್ರಿಡಿಕ್ಟೇಬಲ್, ಚೇಂಜಸ್ ಆಗ್ತಾ ಇರುತ್ತೆ. ಇದೇನೋ ಅಂದ್ಕೊಳ್ತೀರಾ, ಇನ್ನೇನೋ ಆಗ್ತಾ ಇರುತ್ತೆ. ಸಡನ್ ಚೇಂಜಸ್ ಆಗ್ತಾ ಇರುತ್ತೆ ನಿಮ್ಮ ಒಂದು ಶೆಡ್ಯೂಲ್ಸಲ್ಲಿ, ನಿಮ್ಮ ಒಂದು ಮೈಂಡ್ ಸೆಟ್ಸ್ಗಳಲ್ಲಿ, ನಿಮ್ಮ ಒಂದು ಎನ್ವಿರಾನ್ಮೆಂಟಲ್ಲಿ ಸಡನ್ ಚೇಂಜಸ್ಸು ಆಗಬಹುದು ಈ ಒಂದು ವಾರ. ಬಟ್ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಇದಕ್ಕೆ ಸಲ್ಯೂಷನ್ ಕೂಡ ಇದೆ. ಖಂಡಿತ ನಾನು ಸಲ್ಯೂಷನ್ ಕೂಡ ಕೊಡ್ತೀನಿ ನಿಮಗೆ. ಆ್ಯಂಡ್ ನಾನು ಕೊಡೋದಲ್ಲ, ಈ ಮೆಸೇಜು ನಿಮಗೆ ರೀಚ್ ಆಗಿದೆ ಅಂತಲೇ ಯೂನಿವರ್ಸ್ ನಿಮಗೆ ಈ ಒಂದು ಪ್ರಾಬ್ಲಮ್ಗೆ ಸಲ್ಯೂಷನ್ನು ಕೂಡ ಖಂಡಿತವಾಗ್ಲೂ ಕೊಡುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಸೊ ಥಿಂಗ್ಸ್ ವಿಲ್ ಚೇಂಜಸ್ಸು, ಸಡನ್ ಚೇಂಜಸ್ಸು ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ. ಬಟ್ ಅದಕ್ಕೆ ನಾನು ಕೇಳಿದೆ ಅಡ್ವೈಸ್ ಏನು, ಇವ್ರಿಗೆ ಏನು ಮಾಡಬೇಕು, ಇಷ್ಟೆಲ್ಲ ಈ ಥರ ಒಂದು ಎನರ್ಜಿ ಇದೆಯಲ್ಲ ಅಂತ ಕೇಳಿದ್ದಕ್ಕೆ, ಎಮೋಷ್ನಲಿ ಮೆಚ್ಯೂರ್ಡಾಗಿ ಪ್ರತಿಯೊಂದು ಸಿಚುವೇಶನ್ಸ್ನ ನೀವು ಈ ವಾರ ಹ್ಯಾಂಡಲ್ ಮಾಡಬೇಕು. ಲೈಕ್ ಪೊಲೈಟಾಗಿ ಮಾತಾಡೋದು,
ಒಂದು ಆರ್ಟ್ಫುಲ್ಲಾಗಿ ಮಾತಾಡೋದು ಅಂತಾರಲ್ಲ, ಆ ರೀತಿ ನೀವು ನಿಮ್ಮ ಒಂದು ಟೋನನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಲೈಕ್ ಏನಾದರೂ ಥಿಂಗ್ಸು ಸರಿ ಹೋಗ್ತಾ ಇಲ್ಲ, ನಿಮ್ಮ ಕಡೆನೇ ಏನೋ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ, ಒಂದು ಸಾರಿ ಕೇಳೋದಿರ್ಬೋದು, ಒಂದು ರಿಕ್ವೆಸ್ಟಿಂಗ್ ಮೋಡಲ್ಲಿ ಮಾತಾಡೋದಿರ್ಬೋದು, ಅಪಾಲಜಿ ಮಾಡೋದು. ಸೊ ಈ ರೀತಿಯಾಗಿ ಸರಿ ಸರ್, ಆಯಿತು ಸರ್, ಏನೋ ಒಂದು ಪ್ರಾಬ್ಲಮ್ ಆಯಿತು, ಇಟ್ಸ್ ಓಕೆ, ಬನ್ನಿ ಸರ್ ಒಂದು ಕಪ್ ಕಾಫಿ ಕುಡಿಯೋಣ, ಏನೋ ನಮ್ಮಿಂದ ತಪ್ಪಾಗಿದೆ, ಈ ರೀತಿಯಾದಂಥ ಒಂದು ಟೋನಲ್ಲಿ ಮಾತಾಡೋದ್ರ ಮೂಲಕ ಒಂದು ರೀತಿ ಎಮೋಷ್ನಲಿ ನೀವು ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕು. ಸಿಟ್ಟಲ್ಲಿ ಮಾತಾಡೋದು, ತೋರಿಸ್ಕೊಳ್ಳೋದು, ಈ ರೀತಿಯಾಗಿ ನೀವು ಮಾಡೋಕ್ಕೋದ್ರೆ ಮತ್ತೆ ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ತುಂಬ ತಲೆಬಿಸಿ ಆಗುವಂಥ ಚಾನ್ಸಸ್ ಇದೆ. ಇದನ್ನು ಸ್ವಲ್ಪ ತಪ್ಪಿಸ್ಬೇಕು ಅಂತಲೇ ನೋಡಿ, ಹಣೆ ಬರ ನಾವು ತುಂಬ ತಪ್ಸೋಕ್ಕಾಗಲ್ಲ, ಬಟ್ ಒಂದು ಹಂತಕ್ಕೆ ನಾವು ಮ್ಯಾನೇಜ್ ಮಾಡ್ಬೋದು. ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ, ಈ ಎನರ್ಜಿ ಮೂಲಕ ನೀವು ಮ್ಯಾನೇಜ್ ಮಾಡ್ಬೋದು. ಹೇಗೆ ಮಾಡ್ತೀರಾ? ಚೆನ್ನಾಗಿ ಮಾತಾಡಿ, ಸ್ಮೂತಾಗಿ ಮಾತಾಡಿ, ಪೊಲೈಟಾಗಿ ಮಾತಾಡಿ, ಆರೋಗ್ಯಂಟಾಗಿ ಮಾತಾಡೋಕ್ಕೆ ಹೋಗಬೇಡಿ, ಎಷ್ಟೇ ಸಿಟ್ಟಿದ್ರು ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಬಿಡಪ್ಪ, ನನ್ನ ಟೈಮ್ ಸ್ವಲ್ಪ ಸರಿ ಹೋಗ್ತಾ ಇಲ್ಲ, ಸ್ವಲ್ಪ ಆರಾಮಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮೆಂಟಲಿ ಮೆಚ್ಯೂರ್ಡಾಗಿ ನೀವು ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆಚೆ ಬರ್ಬೋದು ಅಂಥೇಳಿ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ದಯವಿಟ್ಟು ವಿಸಿಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ನಾನು ಮತ್ತೆ ನೆಕ್ಸ್ಟ್ ವೀಕು ಕೂಡ ನಿಮಗೆ ವೀಕ್ಲಿ ಪ್ರಿಡಿಕ್ಷನ್ಸು ಕೊಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮ್ಗೆ ಸಿಗಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ನನ್ನ ಒಂದು ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಇಷ್ಟು ದಿನ ನಾನು ಪರ್ಸ್ನಲ್ ರೀಡಿಂಗ್ನ ಓಪನ್ ಇಟ್ಟಿರಲಿಲ್ಲ, ಸೊ ಈಗ ನಾನು ಕೊಡ್ತಾಯಿದ್ದೀನಿ. ಸೊ ಸ್ಟಾಪ್ ಮಾಡಿದೆ ಆ್ಯಕ್ಚುಲಿ, ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೇನೋ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ DM ಮಾಡ್ಬೋದು. ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಮತ್ತೊಂದು ವಿಷಯದ ಜೊತೆ ಭೇಟಿ ಮಾಡ್ತೀನಿ. ಬನ್ನಿ, ನಮ್ಮ ಒಂದು ಯಾರು ಈ ಪೈಲ್ 3 ಅಥವಾ ಈ ಒಂದು ಪೈರೇಟ್ ಜಿಬುಕಾಯಿನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಒಂದು ಆಡಿಯನ್ಸು, ಅವ್ರಿಗೋಸ್ಕರ ವೀಕ್ಲಿ ಪ್ರಿಡಿಕ್ಷನ್ನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ವೀಕ್ಲಿ ಪ್ರಿಡಿಕ್ಷನ್ ಅಂತಂದರೆ ನಿಮಗೆ ಯಾವಾಗ ಈ ಒಂದು ವಿಡಿಯೋ ಸಿಗುತ್ತೆ ಆ ಟೈಮಿಂದ ಒಂದು ವಾರ ಅಂತ ನೀವು ತೊಗೊಳ್ಬೋದು. ಎಸ್, ಕೈಂಡ್ ಆಫ್ ಟೈಮ್ಲೆಸ್ ರೀಡಿಂಗ್ ಅಂತ ಅಂದ್ಕೊಳ್ಳಿ. ಇದನ್ನು ಒಂದು ವಾರಕ್ಕೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ನೆನ್ಪಿಡಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಇರುತ್ತೆ. ನಿಮ್ಗೆ ಯಾವುದು ರೆಸೊನೇಟ್ ಆಗುತ್ತೆ ನೀವು ಅದನ್ನು ತೊಗೊಳ್ಬೋದು. ನೀವು ಇನ್ನೂ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ನ ನೋಡಬೇಕು ಅಂತಲೇ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಿಮ್ಗೆ ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಒಂದು ಅದ್ಭುತ ಗೈಡೆನ್ಸ್ಗಳು ಕೂಡ ಸಿಗ್ತವೆ. ಬನ್ನಿ, ಹಾಗಾದರೆ ನಿಮ್ಮ ಒಂದು ಈ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಓಕೆ ಫೈನ್. ಈ ಒಂದು ವಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ರೆಕಗ್ನಿಷನ್ ಸಿಗುತ್ತೆ, ಒಂದು ರೀತಿಯಲ್ಲಿ ಐಡೆಂಟಿಫೈ ಮಾಡ್ತಾರೆ ಜನ, ನಿಮ್ಮ ಹಾರ್ಡ್ ವರ್ಕ್ನ ಕಂಡುಹಿಡಿತಾರೆ, ನಿಮ್ಮನ್ನು ಗುರ್ತಿಡ್ದು ಮಾತಾಡಿಸ್ತಾರೆ ಪ್ರತಿಯೊಬ್ಬರು ಕೂಡ. ನೀವೇನು ಎಷ್ಟು ದಿನ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದನ್ನೆಲ್ಲ ಕೂಡ ಜನ ಗುರ್ತಿಡ್ದು ಈ ಒಂದು ವಾರ ನಿಮ್ಮನ್ನು ಮಾತಾಡಿಸ್ತಾರೆ. ಒಂಥರ ರೆಕಗ್ನಿಷನ್ ವೀಕ್ ಅಂತ ಅನ್ಕೋಬೋದು. ಒಂದು ರೀತಿ ಸಕ್ಸಸ್ಸನ್ನು, ನಿಮಗೆ ಒಂದು ರೀತಿ ಸಕ್ಸಸ್ ಇರುವಂಥ ಒಂದು ವೀಕ್ ಇದಾಗಿರುತ್ತೆ. ಓವರಾಲ್ ಎನರ್ಜಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅನ್ ಐಡೆಂಟಿಫಿಕೇಷನ್ ಫಾರ್ ವಾಟ್ ಯು ಹ್ಯಾವ್ ಡನ್. ನೀವು ಎಷ್ಟು ಕೆಲಸ ಮಾಡ್ತಾಯಿದ್ದೀರಾ, ನೀವೇನು ಮಾಡ್ತೀರಾ, ಅದಕ್ಕೆಲ್ಲ ಒಂದು ಸಕ್ಸಸ್ ಸಿಗೋ ಟೈಮು ಅಂತ ಹೇಳ್ತಾರಲ್ಲ. ಸೊ ಅಂಥ ಒಂದು ವಾರ ಈ ವಾರ ನಿಮಗೆ ಆಗಿರುತ್ತೆ. ಸೊ ಹಾಗಾದರೆ ಏನು ಚಾಲೆಂಜಸ್, ಇವ್ರಿಗೆ ಏನು ಪ್ರಾಬ್ಲಮ್ಸ್ಗಳು ಅಂತ ನಾನು ಕೇಳಿದೆ. ಸೊ ನೀವು ಸ್ವಲ್ಪ ಈ ವಾರ ಹುಷಾರಾಗಿರಬೇಕು. ಏನು ಅಂತಂದರೆ, ನೀವು ಯಾರನ್ನು ನಂಬ್ತೀರೋ ಅವರೆಲ್ಲ ಕೂಡ ನಂಬಿಕೆಗೆ ಅರ್ಹರಾಗಿ ಇರೋದಿಲ್ಲ, ಅಥವಾ ಯಾರಾದರೂ ನಿಮಗೆ ಆನೆಸ್ಟಾಗಿ ಇರೋದಿಲ್ಲ. ಏನು ನಿಮ್ಮ ಜೊತೆ ಯಾರು ಕಮ್ಯುನಿಕೇಟ್ ಮಾಡ್ತಾರೆ ಅಥವಾ ನೀವು ಯಾರನ್ನು ಭಾಳ ನಂಬ್ತೀರಾ ಅವರು ನಿಮ್ಮ ಜೊತೆ ಆನೆಸ್ಟಾಗಿ ಇರೋದಿಲ್ಲ, ಅಥವಾ ಕೆಲವೊಂದು ಸತ್ಯಗಳನ್ನು ನೀವು ಕೂಡ ಆಕ್ಸೆಪ್ಟ್ ಮಾಡದಿರೋಂಥ ಒಂದು ಎನರ್ಜಿಯನ್ನು ಕೂಡ ಇದು ತೋರಿಸ್ತಾ ಇರುವಂಥದ್ದು. ಯಾವುದೋ ಒಂದು ಟ್ರೂತ್ ಇದೆ, ಬಟ್ ನೀವು ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿಲ್ಲ. ನೀವು ಅದನ್ನು ಹೈಡ್ ಮಾಡ್ತೀರಾ, ಸತ್ಯನ ಆಕ್ಸೆಸ್ಸೇ ಮಾಡೋದಿಲ್ಲ, ನೀವು ಅದನ್ನು ಅಲೋಡೇ ಮಾಡೋದಿಲ್ಲ ಆ ಒಂದು ಸತ್ಯನ. ಆ ಥರ ಒಂದು ಎನರ್ಜಿ ಕೂಡ ಇಲ್ಲಿರುವಂಥದ್ದು. ಡಿಸ್ಆನೆಸ್ಟ್, ನಿಮಗೆ ಒಂದು ರೀತಿ ಟ್ರಬಲ್ ಮಾಡುವಂಥದ್ದು, ಯಾರನ್ನ ನಂಬಿ ನೀವು ಒಂದು ಯಾವುದೋ ಒಂದು ಕೆಲಸನ ಅಸೈನ್ ಮಾಡುವಂಥದ್ದು, ಅವರು ನಿಮಗೆ ಡಬಲ್ ಗೇಮ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಅವ್ರೇನು ಮಾಡ್ತಾರೆ, ನಿಮ್ಮನ್ನು ಚೀಟ್ ಮಾಡ್ಬೋದು ನಿಮ್ಮ ಒಂದು ಕೆಲಸದಲ್ಲಿ. ಯಾಕಂದರೆ ನೀವು ಈ ಒಂದು ಎನರ್ಜಿನಲ್ಲಿ ಇರ್ತೀರ, ನೀವು ಈ ಖುಷಿನಲ್ಲಿ ಇರ್ತೀರ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ವರ್ಕಿಂಗಲ್ಲಿ ನೀವು ಯಾರನ್ನಾರು ನಂಬಿ ಮಾಡಿದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಡಿಸ್ಆನೆಸ್ಟಾಗಿ ನಿಮಗೇನಾದರೂ ಬೆನ್ನ ಹಿಂದೆ ಏನಾದರೂ
ಕೆಡುಕನ್ನು ಮಾಡ್ಬೋದು, ಅಥವಾ ನಿಮ್ಮ ಹೆಸರಿಗೆ ಧಕ್ಕೆ ತರೋದಕ್ಕೆ ವ್ಯಕ್ತಿ ಯಾರಾದರೂ ಒಬ್ಬರು ಟ್ರೈ ಮಾಡ್ಬೋದು, ಅಥವಾ ಯಾವುದೋ ಒಂದು ಸತ್ಯ ಇದೆ, ಆ ಸತ್ಯನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದೊಂದು ರೀತಿ ತುಂಬ ಹರ್ಟ್ ಆಗೋವಂಥ ಫ್ಯಾಕ್ಟ್ ಇರ್ಬೋದು ಮೇ ಬಿ, ಅಥವಾ ಇರಿಟೇಟಿಂಗ್ ಫ್ಯಾಕ್ಟ್ ಇರ್ಬೋದು. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋದು ಕೂಡ ನಿಮಗೆ ತೊಂದರೆನ ಉಂಟು ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಎನರ್ಜಿ ನಿಮಗೆ ಸ್ವಲ್ಪ ಈ ವಾರ ಚಾಲೆಂಜಿಂಗ್ ಅಂತ ಅನಿಸ್ಬೋದು. ಸೊ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಓವರಾಲ್ ಎನರ್ಜಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ರೇರ್ ಎನರ್ಜಿ ಇದು, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಕೇಳಿದೆ ಇದಕ್ಕೆ ಅಡ್ವೈಸ್ ಏನು ಅಂತ ಕೇಳಿದೆ. ಹಾಗಾದರೆ ಈ ಥರ ಒಂದು ಎನರ್ಜಿಯಿಂದ ಅವರು ಟ್ರಬಲ್ ಆದರೆ ಏನು ಅವ್ರಿಗೆ ಅಡ್ವೈಸ್ ಏನು ಅಂತ ಕೇಳಿದೆ ಕಾರ್ಡ್ಸ್ನ. ಸೊ ಕಾರ್ಡ್ಸು ಏನು ಹೇಳ್ತಾ ಇದ್ದೇವೆ ಅಂತಂದರೆ, ಸ್ವಲ್ಪ ಡೌನ್ ಟು ಅರ್ತ್ ಪರ್ಸನ್ ಆಗಿರಿ ಈ ಒಂದು ವಾರ. ನೀವು ನಿಮ್ಮ ಇನ್ನರ್ ವರ್ಡ್ ಏನು ಹೇಳ್ತಾ ಇದೆ ಅದ್ರ ಕಡೆ ಒಂಚೂರು ಗಮನ ಕೊಡಿ. ನಿಮ್ಮ ಇಂಟ್ಯೂಷನ್ ಏನೋ ಮಾತಾಡ್ತಾ ಇದೆ, ನಿಮ್ಮ ನಾಲೆಜು, ನಿಮ್ಮ ರಿಸರ್ಚು, ನಿಮ್ಮ ಒಂದು ಜ್ಞಾನ ಏನೋ ಒಂದು ವಿಷಯಗಳನ್ನ ಮಾತಾಡ್ತಾ ಇದೆ, ನಿಮಗೇನೋ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ಅದನ್ನು ಕೇಳಿಸ್ಕೊಳ್ಳಿ. ನೀವು ಅಕಾರ್ಡಿಂಗ್ ಟು ಯುವರ್ ಇಂಟ್ಯೂಷನ್ನು ಈ ವಾರ ನೀವು ವರ್ಕ್ ಮಾಡಿದ್ರೆ ಒಳ್ಳೆಯದು. ಅಂತಂದರೆ ಹೇಳ್ದವ್ರ ಮಾತೆಲ್ಲ ಕೇಳೋದಕ್ಕೆ ನಿಮ್ಮ ಅಂತಃಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿ ಏನೋ ಹೇಳ್ತಾ ಇದೆ ನಿಮಗೆ, ನಿಮ್ಮ ಇಂಟ್ಯೂಷನ್ ಏನೋ ಹೇಳ್ತಾ ಇದೆ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ವಾರ ತುಂಬ ಅದ್ಭುತವಾದ ವಾರ ಆಗಿರುತ್ತೆ. ಸೊ ಇದು ನಿಮ್ಮ ಒಂದು ಓವರಾಲ್ ಎನರ್ಜಿ ಆಗಿತ್ತು, ವೀಕ್ಲಿ ಪ್ರಿಡಿಕ್ಷನ್ ಆಗಿತ್ತು. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಕು ಕೂಡ ವೀಕ್ಲಿ ಪ್ರಿಡಿಕ್ಷನ್ನ ಇದೇ ರೀತಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಯಲ್ಲಿ ಬೇರೆ ಬೇರೆ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದರೆ ಯೂನಿವರ್ಸ್ ಪುಷ್ ಮಾಡಿರುವಂಥ ಒಂದಷ್ಟು ಮೆಸೇಜಸ್ಗಳು ನಿಮಗೆ ಸಿಗುತ್ತೆ. ಸೊ ಇಫ್ ಇಟ್ ಈಸ್ ಡೆಸ್ಟಿನ್ ಟು ಯು, ಇಟ್ ವಿಲ್ ಗೋಯಿಂಗ್ ಟು ರೀಚ್ ಯು, ಅಷ್ಟೇನೆ. ಸೊ ಹಾಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ ನೋಡಿ. ನಾನು ಇಷ್ಟು ದಿನ ಪರ್ಸ್ನಲ್ ರೀಡಿಂಗ್ಸ್ ಯಾರಿಗೂ ಕೊಡ್ತಾ ಇರಲಿಲ್ಲ, ಸ್ಟಾಪ್ ಮಾಡಿದೆ ಆ್ಯಕ್ಚುಲಾಗಿ. ಸೊ ಈಗ ಪರ್ಸ್ನಲ್ ರೀಡಿಂಗ್ಸು ಓಪನ್ ಆಗಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪರ್ಸ್ನಲ್ ರೀಡಿಂಗ್, ಯು ಕ್ಯಾನ್ DM. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ ಹಾಕಿದ್ದೀನಿ, ನೀವು DM ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನ ಕೂಡ ತೊಗೊಳ್ಬೋದು. ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಬನ್ನಿ, ನಮ್ಮ ಒಂದು ಪೈಲ್ 4 ಯಾರು ಈ ಒಂದು ಅಮೆಥಿಸ್ಟ್ ಸ್ಟೋರನ್ನು ಚೂಸ್ ಮಾಡ್ಕೊಂಡಿದ್ರೆ ಅವರ ಒಂದು ವಾರ ಭವಿಷ್ಯ ಅಥವಾ ವೀಕ್ಲಿ ಪ್ರಿಡಿಕ್ಷನ್ನು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓವರಾಲ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ. ಯಾವುದೇ ಒಂದು ಮೆಸೇಜು ನಿಮ್ಮ ತನಕ ಬರ್ತಾ ಇದೆ, ನಿಮಗೆ ರೀಚ್ ಆಗ್ತಾ ಇದೆ ಅಂತಂದರೆ ಇಟ್ ಮೀನ್ಟ್ ಫಾರ್ ಯು ಅಂತ. ಅಂದರೆ ಯೂನಿವರ್ಸು ನಿಮ್ಮ ಜೊತೆ ನಿಮ್ಗೆ ತಲುಪಿಸ್ಬೇಕು ಅಂತ ಇತ್ತು. ಹಾಗಾಗಿ ಈ ಒಂದು ಮೆಸೇಜ್ಗಳು ನಿಮಗೆ ರೀಚ್ ಆಗಿದೆ ಅಂತ ನೀವು ಭಾವಿಸ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಪ್ರಿಡಿಕ್ಷನ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಿಮ್ಮ ಈ ಒಂದು ವಾರ ಅಂದರೆ ನಿಮ್ಮ ಯಾವಾಗ ಈ ಒಂದು ಮೆಸೇಜ್ನ ನೀವು ಚೂಸ್ ಮಾಡ್ಕೊಳ್ತೀರೋ ಆವಾಗಿಂದ ಒಂದು ವಾರ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಬನ್ನಿ, ನಿಮ್ಮ ಒಂದು ವಾರ ಭವಿಷ್ಯ ಅಥವಾ ನಿಮ್ಮ ಒಂದು ವೀಕ್ಲಿ ಪ್ರಿಡಿಕ್ಷನ್ ಓವರಾಲ್ ಎನರ್ಜಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆ, ಸಿಕ್ಕಾಪಟ್ಟೆ ಡಿಸಿಪ್ಲಿನಾಗಿ ಹಾರ್ಡ್ ವರ್ಕ್ನ ಮಾಡ್ತೀರಾ ನೀವು. ತುಂಬ ಒಂದು ರೀತಿ ಹೇಗೆ ಹೇಳಬೇಕು ಅಂತಂದರೆ ಕಡ್ಡಿ 2 ತುಂಡು ಮಾಡ್ದಂಗೆ ಇರ್ತೀರ ಈ ವಾರ. ನಿಮ್ಮದು ಓವರಾಲ್ ಎನರ್ಜಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಡಿಸಿಪ್ಲಿನ್ಡ್ ಆಗಿರ್ತೀರ, ಹಾರ್ಡ್ ವರ್ಕ್ ಮಾಡ್ತೀರಾ, ರೆಕಗ್ನಿಷನ್ನು ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಒಂದು ರೀತಿ ನೀವು ಈ ಒಂದು ವಾರ ಕಿಂಗ್ ಅಥವಾ ಕ್ವೀನ್ ಆಗಿ ಇರ್ತೀರಾ. ಅಂದರೆ ಕಿಂಗ್ ಮತ್ತು ಕ್ವೀನ್ ಅಂದರೆ ಆರಾಮಾಗಿರೋದಷ್ಟೇ ಅಲ್ಲ, ಅವರು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಎಷ್ಟು ಜವಾಬ್ದಾರಿಯಿಂದ ಇರ್ತಾರೆ, ಮತ್ತು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ ನಿಮಗೆ ಈ ವಾರ ಪೂರ್ತಿ ಸಿಗುವಂಥದ್ದು. ಸೊ ನೀವೇನು ಹೇಳ್ತೀರಾ ಅದರ ಮೂಲಕ ಅದೇ ರೀತಿಯಲ್ಲೇ ನಿಮ್ಮ ಸುತ್ತಮುತ್ತಲೂ ಕೂಡ ಎನರ್ಜೀಸು ಕೂಡ ನಿಮಗೆ ಸಪೋರ್ಟಿವ್ ಆಗಿ ಇರುವಂಥದ್ದು. ಅಂದರೆ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟು ನಿಮ್ಮ ಸುತ್ತಮುತ್ತಲು ಈ ಒಂದು ವಾರ ಇರುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಸೊ ಓವರಾಲ್ ಎನರ್ಜಿ ಚೆನ್ನಾಗಿದೆ, ನಿಮಗೆ ಏನು ತೊಂದರೆ ಇಲ್ಲ ಈ ವಾರ. ಹಾಗಾದರೆ ಚಾಲೆಂಜಸ್ ಏನು ಬರುತ್ತೆ ನಿಮಗೆ ಈ ವಾರ, ಯಾವುದು ನಿಮಗೆ ಡಿಫಿಕಲ್ಟಿ ಅಂತ ಅನಿಸುತ್ತೆ, ಕಷ್ಟ ಅಂತ ಅನಿಸುತ್ತೆ ಅಂತ ನಾನು ಕೇಳಿದೆ. ಸೊ ಸ್ವಲ್ಪ ನೀವು ತುಂಬ ರ್ಯಾಷ್ನಲ್ ಆಗಿಬಿಡ್ತೀರ ಈ ವಾರ. ಅಂದರೆ ಏನು ಹೇಳ್ತಾರೆ, ಫುಲ್ಲು ಬ್ರೈನಿಂದ ಕೆಲಸ ಮಾಡೋದು, ಹಾರ್ಟಿಗೆ ಒಂಚೂರು ಕೆಲಸನೇ ಇಲ್ಲ, ಹಾರ್ಟ್ಲೆಸ್ಸಾಗಿ ಕೆಲಸ ಮಾಡೋದು ಅಂತಾರಲ್ಲ, ಆ ರೀತಿಯಾಗಿ ನೀವು ಮಾಡೋದಕ್ಕೆ ಹೋಗ್ತೀರಾ. ಅಂತಂದರೆ ತುಂಬ ಲಾಜಿಕಾಗಿ ಯೋಚನೆ ಮಾಡೋದಕ್ಕೆ ಹೋಗ್ತೀರಾ. ಅದೇ ನಿಮಗಿರುವಂಥ ಚಾಲೆಂಜು. ಬಿಕಾಸ್ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಲಾಜಿಕಾಗಿ ಯೋಚನೆ ಮಾಡಿದ್ರೆ ವರ್ಕ್ ಆಗೋಲ್ಲ. ಇನ್ ಸಮ್ ಕೇಸಸ್ ವಿ ಆಲ್ಸೋ ನೀಡ್ ಟು ವರ್ಕ್ ಇನ್ ಹಾರ್ಟ್ ವೇ. ಸೊ ಹಾರ್ಟನ್ನು ಕೂಡ ನಾವು ಉಪಯೋಗಿಸ್ಬಿಟ್ಟು ಕೆಲಸ ಮಾಡಬೇಕಾಗತ್ತೆ. ಸೊ ನಿಮ್ಮ ಚಾಲೆಂಜಸ್ ಇರೋದು ಅದೇ. ಎಲ್ಲಿ ಹಾರ್ಟ್ ಯೂಸ್ ಮಾಡಬೇಕೋ ಅಲ್ಲಿ ನೀವು ಬ್ರೈನ್ನ ಯೂಸ್ ಮಾಡೋಕ್ಕೆ ಹೋಗ್ತೀರಾ ಈ ಒಂದು ವಾರ. ಅಂದರೆ
ಲಾಜಿಕ್ಕನ್ನ ಮತ್ತು ಈ ಎಮೋಷ್ನಲ್ ಮೆಚ್ಯೂರಿಟಿ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಕಾರ್ಡ್ಸು ಇಲ್ಲಿ ಹೇಳ್ತಾ ಇರುವಂಥದ್ದು. ಬಟ್ ಆ ರೀತಿ ಮಾಡೋದಿಲ್ಲ, ನೀವು ಲಾಜಿಕ್ಕಾಗಿ ಯೋಚನೆ ಮಾಡೋದಕ್ಕೆ ಹೋಗ್ತೀರಾ ಭಾಳ, ಅದು ನಿಮ್ಗೊಂದು ರೀತಿ ಈ ವಾರ ಸಮಸ್ಯೆ ಆಗ್ಬೋದು ಅಂತ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಸೊ ಹಾಗಾದರೆ ಈ ಒಂದು ಸಮಸ್ಯೆಗೆ ನೋಡಿ ಓವರಾಲ್ ಎನರ್ಜಿ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಬರ್ತಾ ಇರುವಂಥ ಈ ಒಂದು ಎನರ್ಜಿಗೆ ಸೊಲ್ಯೂಷನ್ ಏನು ಅಂತೇಳಿ ನಾನೊಂದು ಅಡ್ವೈಸ್ನ ಕೂಡ ಕಾರ್ಡ್ನ ಕೇಳಿದೆ. ಸೊ ಎಮೋಷ್ನಲಿ ಸ್ವಲ್ಪ ಡೌನ್ ಟು ಅರ್ತ್ ಪರ್ಸನ್ ಆಗಿ ಸ್ವಲ್ಪ ಡೌನ್ ಆಗಬೇಕು ನೀವು. ಒಂದು ಪ್ರೀತಿಯಿಂದ ಈಗ ನಿಮ್ಮ ಲವ್ಡ್ ಒನ್ಸ್ಗೆ ಅಥವಾ ನಿಮ್ಮ ಬೇಕಾದವ್ರಿಗೆ ಪ್ರೀತಿಯಿಂದ ಒಂದು ಮೆಸೇಜ್ ಹಾಕೋದು, ಅಥವಾ ಪ್ರೀತಿಯಿಂದ ಮಾತಾಡುವಂಥದ್ದು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡುವಂಥದ್ದು, ಅಥವಾ ಏನೋ ಒಂದು ಪ್ರೀತಿಯಿಂದ ಮಾತಾಡಿ ನೀವು. ಈ ವ್ಯಕ್ತಿನ ನೋಡಿ, ಈ ವ್ಯಕ್ತಿ ಹೇಗಿದ್ದಾನೆ ಹೇಳಿ, ಅವನು ಬನ್ನಿ ಯುದ್ಧಕ್ಕೆ ಮಾಡಿಬಿಡ್ತೀನಿ, ಯುದ್ಧ ಮಾಡೋಣ ಬನ್ನಿ ಅನ್ನೋ ಥರ ಕರೆಯೋ ಥರ ಇದೆ. ಇದೆಲ್ಲ ಎನರ್ಜಿ. ಸೊ ಇದು ಕಂಪ್ಲೀಟಾಗಿ ನಾವು ಇದೇ ರೀತಿಯಲ್ಲಿದ್ದರೆ ಖಂಡಿತ ವರ್ಕೌಟ್ ಆಗೋದಿಲ್ಲ ಲೈಫಲ್ಲಿ. ಮೇ ಬಿ ಈ ಕಾರ್ಡ್ಸು ಹೇಳ್ತಾರೋ ಪ್ರಕಾರದಲ್ಲಿ, ಯಾಕಂದರೆ ಇದು ಚಾಲೆಂಜಸಲ್ಲಿ ಬಂದಿರೋ ಪ್ರಕಾರ ನೋಡಿದ್ರೆ ನೀವು ಫ್ಯಾಮಿಲಿ ಮ್ಯಾನ್ ಅಂತ ಅನಿಸುತ್ತೆ. ಸೊ ಫ್ಯಾಮಿಲಿ ಮ್ಯಾನ್ಗೆ ಯಾವತ್ತಿಗೂ ಫ್ಯಾಮಿಲಿ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಹೊರತು ರ್ಯಾಷ್ನಲ್ ಆಗಿದ್ದಾಗ ಕಷ್ಟ ಆಗುತ್ತೆ. ಸೊ ಇದು ಇಲ್ಲಿ ಬಂದಿದೆ ಅಂತಾರೆ, ಮೇ ಬಿ ಈ ವಾರ ಫುಲ್ಲು ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರ್ತೀರಾ ಅಂತ ಕಾಣುತ್ತೆ. ಸೊ ಹಾಗಾಗಿ ಕಾರ್ಡ್ಸ್ ಹೇಳ್ತಾ ಇದ್ದಾವೆ ಸ್ವಲ್ಪ ಸ್ಮೂತ್ ಆಗಬೇಕು, ನೀವು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ, ನಿಮ್ಮ ಒಂದು ಫೀಲಿಂಗ್ಸ್ನ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಈ ವಾರ. ತೀರಾ ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಕಾರ್ಡ್ ನಿಮಗೆ ಒಂದು ಎನರ್ಜಿಯನ್ನು ಕೊಡ್ತಾ ಇದೆ. ಈ ಕಾರ್ಡ್ಸ್ ಇನ್ನೇನು ಹೇಳ್ತಾ ಇದೆ ಅಂತ, ನೀವು ನಿಮಗೆ ಬೇಕಾದವ್ರಿಗೆ ಒಂದು ಪ್ರೀತಿಯ ಮಾತನ್ನಾದರೂ ಆಡ್ಬೋದು, ಪ್ರೀತಿ ಗಿಫ್ಟನ್ನಾದರೂ ಕೊಡ್ಬೋದು, ಅಥವಾ ಒಂದು ಮೆಸೇಜ್ನಾದರೂ ಹಾಕ್ಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ಈ ಒಂದು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದನ್ನು ಬಿಟ್ಟರೆ ಓವರಾಲ್ ಎನರ್ಜಿ ನಿಮ್ಮದು ತುಂಬ ಚೆನ್ನಾಗಿದೆ ಈ ಒಂದು ವಾರ ಅಂತ ತಿಳ್ಕೊಬೋದು. ಸೊ ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ ನಾನು ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ, ಮತ್ತು ವೀಕ್ಲಿ ಒನ್ಸ್ ನಾನು ವೀಕ್ಲಿ ಪ್ರೆಡಿಕ್ಷನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಅದು ಕೂಡ ರೀಚ್ ಆಗುತ್ತೆ. ಆ್ಯಂಡ್ ನಾನು ಇಷ್ಟು ದಿನ ಪರ್ಸ್ನಲ್ ರೀಡಿಂಗ್ನ ಸ್ಟಾಪ್ ಮಾಡಿದ್ದೆ, ಈಗ ಅಗೇನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಪರ್ಸ್ನಲ್ ರೀಡಿಂಗ್ಸ್ ಆರ್ ಓಪನ್ ನೌ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ. ಸೊ ನೀವು ಡಿ ಎಮ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನು ಕೂಡ ತೊಗೊಳ್ಬಹುದು. ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರಗಳು.